ಮೌನಸಾಕ್ಷಿ ಭಾಗ 3. ಭಾರತಕ್ಕೆ ಗೂಢಚಾರನಾಗಿ ಬಂದಿದ್ದ ಚೇತನ್ ರಮ್ಯಾಳನ್ನ ಮದುವೆಯಾಗಿ ಕೊನೆಗೆ ಅವಳಿಂದಲೇ ತನ್ನ ಗೂಢಚಾರಿಕೆಯನ್ನು ಅರ್ಧದಲ್ಲೇ ತೊರೆದು ತನ್ನ ದೇಶಕ್ಕೆ ಮರಳಿದ್ದ. ಹಿಂತಿರುಗಿ ಬರುವಾಗ ಜೊತೆಯಲ್ಲಿ ರಮ್ಯಾಳನ್ನು ಸಹ ಕರೆತಂದಿದ್ದ. ಅವಳಿಗೆ ತನ್ನ ದೇಶದಲ್ಲಿ ಯಾವುದೇ ಅಪಾಯವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವನ ಮೇಲಿದೆ. ಆದರೆ ಬಾಲ್ಯದಲ್ಲಿ ನಿರ್ಧಾರವಾಗಿದ್ದ ತನ್ನ ಹಾಗೂ ಲೀನಾಳ ಮದುವೆಯ ಪ್ರಾಪ್ತವನ್ನು ಅವನು ಹೇಗೆ ಪರಿಹರಿಸಿಕೊಳ್ಳುತ್ತಾನೆ? ಅದಕ್ಕೂ ಮೊದಲು ತನ್ನ ಪ್ರೀತಿಯನ್ನು ರಮ್ಯಾ ಹೇಗೆ ಸ್ವೀಕರಿಸುತ್ತಾಳೆ ಎಂದು ಚೇತನ್ ಕಾದು ಕುಳಿತಿದ್ದ. ಮುಂದಿನ ಕತೆ ಈಗ ಶುರು ಮಾಡೋಣ. ಪ್ರೀತಿ ಎನ್ನುವುದು ಹೇಳದೆ ಕೇಳದೆ ಹುಟ್ಟುವ ಭಾವನೆ. ನಿನಗೆ ನನ್ನ ಮೇಲೆ ಪ್ರೀತಿಯಾಗಿದೆ ಎಂದು ಹೇಳಿದ್ದೆ. ಅದು ನಿಜವೋ ಸುಳ್ಳೋ ನಿನಗೆ ಗೊತ್ತು. ಆದರೆ ನನಗೇನೋ ನಿನ್ನನ್ನು ಕಂಡರೆ ಅದು ಅಪ್ಪಟ ಪ್ರೀತಿ ಎನಿಸುತ್ತಿಲ್ಲ. ಬದಲಾಗಿ ನಾನು ನಿನ್ನನ್ನು ಇಷ್ಟಪಡುತ್ತಿರುವುದು ಮಾತ್ರ 100ಕ್ಕೆ 100 ನಿಜ ಎಂದು ಚೇತನ್ನ ಕಣ್ಣಲ್ಲಿ ಕಣ್ಣಿಟ್ಟು ರಮ್ಯಾ ನೇರವಾಗಿಯೇ ಹೇಳಿದಳು. ರಮ್ಯಾಳ ಮಾತು ಕೇಳಿ ಚೇತನ್ಗೆ ನೋವು ಮತ್ತು ಖುಷಿ ಎರಡು ಏಕಕಾಲದಲ್ಲಿ ಆಯಿತು. ಥ್ಯಾಂಕ್ಸ್ ರಮ್ಯಾ, ನನ್ನನ್ನು ಇಷ್ಟಪಡುತ್ತಿದ್ದೇನೆ ಅಂತಾದರೂ ಹೇಳಿದೆಯಲ್ಲ. ನನ್ನ ಪ್ರೀತಿ ನಿನಗೆ ಅರ್ಥವಾಗುವ ಆ ಕಾಲವೂ ಬಂದೇ ಬರುತ್ತದೆ. ಅಲ್ಲಿಯವರೆಗೂ ಸಮಾಧಾನದಿಂದ ಕಾಯುತ್ತೇನೆ ಎಂದವನು ಅವಳ ಹಣೆಯ ಮೇಲೆ ಮುತ್ತಿಟ್ಟು ನಿದ್ರಿಸಲು ಹೊರಟನು. ದಿನಗಳು ಉರುಳಿದವು. ಜೀವನ ಒಂದು ಹಂತಕ್ಕೆ ಬಂದು ಎನ್ನುವಾಗಲೇ ಒಂದು ದೊಡ್ಡ ಸಂಕಷ್ಟ ಎದುರಾಗಿತ್ತು. ಚೇತನ್ನ ಮೇಲಧಿಕಾರಿ ನೆಲ್ಸನ್ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಚೇತನ್ನನ್ನು 1 ವಾರದ ಕಾಲ ಯುದ್ಧ ತರಬೇತಿಗಾಗಿ ಕಳುಹಿಸಲು ಆದೇಶಿಸಿದ. ಇದರ ಹಿಂದಿರುವ ಮುಖ್ಯ ಕಾರಣ ರಮ್ಯಾ. ಹೇಗಾದರೂ ಮಾಡಿ ರಮ್ಯಾಳನ್ನು ತನ್ನ ಪ್ರೇಮ ಪಾಶದಲ್ಲಿ ಬೀಳಿಸಿಕೊಳ್ಳಬೇಕೆಂಬ ಹಂಬಲ ನೆಲ್ಸನ್ನದ್ದು. ಇತ್ತ ಲೀನಾಳಿಗೂ ಚೇತನ್ನನ್ನು ತನ್ನವನನ್ನಾಗಿ ಮಾಡಿಕೊಳ್ಳಬೇಕೆಂಬ ಹಠ. ಈ ಇಬ್ಬರ ಸ್ವಾರ್ಥದ ನಡುವೆ ಈಗ ತಾನೇ ಚಿಗುರುತ್ತಿರುವ ಚೇತನ್ ರಮ್ಯಾಳ ಪ್ರೀತಿ ಏನಾಗಬಹುದು ಎಂಬ ಆತಂಕ ಶುರುವಾಗಿತ್ತು. 1 ವಾರ ನಾನೊಬ್ಬಳೇ ಇಲ್ಲಿ ಹೇಗೆ ಇರಲಿ? ಹೊಸ ಊರು, ಭಾಷೆ ಗೊತ್ತಿಲ್ಲ. ನೀನು ಬೇರೆ, ಇಲ್ಲಿನ ಜನ ಸರಿಯಿಲ್ಲ ಎಂದು ಹೆದರಿಸಿದ್ದೀಯ. ನಾನು ಇಲ್ಲಿರಲ್ಲ. ನನ್ನನ್ನು ನಮ್ಮ ದೇಶಕ್ಕೆ ಕಳುಹಿಸಿಕೊಡು. ಇಲ್ಲದಿದ್ದರೆ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು ಎಂದು ರಮ್ಯಾ ಮುಖ ಊದಿಸಿ ಹಠ ಹಿಡಿದಳು. ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡ ಚೇತನ್ ನನ್ನನ್ನು ಬಿಟ್ಟಿರಲು ನಿನಗೆ ಆಗಲ್ಲ ಎಂದು ಡೈರೆಕ್ಟ್ ಆಗಿ ಹೇಳಬಾರದೆ ಎಂದು ಮೂಗು ಹಿಂಡಿದ. ರಮ್ಯಾ ಅವನ ಭುಜದ ಮೇಲೆ ಹೊಡೆದು, ಹಲೋ ಸ್ವಾಮಿ, ಅಷ್ಟೆಲ್ಲ ಸೀನ್ ಇಲ್ಲ. ಇಲ್ಲಿ ನಾನೊಬ್ಬಳೇ ಇದ್ದು ತೋರಿಸಬೇಕಲ್ಲವೇ? ಓಕೆ, ಐ ಅಕ್ಸೆಪ್ಟ್ ದಿಸ್ ಚಾಲೆಂಜ್ ಎಂದು ಅವನ ಅಪ್ಪುಗೆಯಿಂದ ಬಿಡಿಸಿಕೊಂಡು ಅವನ ಕೆನ್ನೆಗೆ ಮುತ್ತಿಟ್ಟು ಓಡಿ ಹೋದಳು. ಈ ನಿನ್ನ ಧೈರ್ಯವೇ ನನಗೆ ಇಷ್ಟ. ಹೆದರಬೇಡ ಹುಡುಗಿ, ನಾನೆಲ್ಲೇ ಇದ್ದರೂ ನಿನ್ನ ಕಾವಲುಗಾರನಾಗಿಯೇ ಇರುತ್ತೇನೆ. ಇದು ನಮ್ಮಿಬ್ಬರ ಪ್ರೀತಿಯ ಪರೀಕ್ಷೆ ಎಂದುಕೊಳ್ಳೋಣ ಎಂದು ಮನದಲ್ಲಿಯೇ ಅಂದುಕೊಂಡ ಚೇತನ್ ಬ್ಯಾಗ್ ಹೆಗಲಿಗೆ ಏರಿಸಿಕೊಂಡು ಹೊರಬಂದ. ಹುಷಾರಾಗಿರು, ಯಾರೇ ಬಂದಲೂ ಬಾಗಿಲು ತೆರೆಯಬೇಡ. ಇದು 1 ವಾರ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಸಂಪೂರ್ಣ ಪ್ರೀತಿ ಮೂಡಬಹುದು ಎಂಬ ನಿರೀಕ್ಷೆಯೊಂದಿಗೆ ಹೋಗುತ್ತಿದ್ದೇನೆ. ಹೋಗಿ ಬರುವೆ, ಜೋಪಾನ ಎಂದು ಹಣೆಗೆ ಮುತ್ತಿಟ್ಟ. ಹೊರಗೆ ಕಾದಿದ್ದ ಜೀಪ್ ಏರಿದನು. ಜೀಪ್ ಕಣ್ಣಿನಿಂದ ಮರೆಯಾಗುವವರೆಗೂ ಕೈ ಬೀರಿಸುತ್ತಾ ನಿಂತಿದ್ದ ರಮ್ಯಾಳ ಕಣ್ಣಲ್ಲಿ ತುಂಬಿ ಬಂದಿದ್ದವು. ಕೂಡಲೇ ಒಳಗೆ ಬಂದು ಬಾಗಿಲು ಭದ್ರಪಡಿಸಿಕೊಂಡಳು. ಜೋರಾಗಿ ಅತ್ತು ಬಿಟ್ಟಳು. ತನಗೆ ಇಲ್ಲಿ ಯಾರೂ ಇಲ್ಲ ಎನ್ನುವ ಭಾವನೆ ಅವಳನ್ನು ಕಾಡತೊಡಗಿತ್ತು. ಹೆಣ್ಣು ಮಕ್ಕಳು ಮದುವೆಯಾಗಿ ಮೊದಲು ಪೋಷಕರು, ಒಡ ಹುಟ್ಟಿದವರ ಜೊತೆ ಬೆರೆತು ಒಂಟಿತನ ಅರಿಯದಂತಿರುತ್ತಾರೆ. ಆದರೆ ಮದುವೆಯಾದ ಮೊದಲ ದಿನದಿಂದಲೇ ಒಂದು ರೀತಿಯ ವಿಚಿತ್ರ ಒಂಟಿತನ ಅವರನ್ನು ಆವರಿಸುತ್ತದೆ. ಬಹುಶಃ ಆ ಒಂಟಿತನಕ್ಕೆ ಮುಕ್ತಿ ಸಿಗುವುದು ತನ್ನದೇ ಎಂಬ ಜೀವವೊಂದು ಮಡಿಲಲ್ಲಿ ಸೇರಿದಾಗ ಮಾತ್ರವೇನೋ. ಹೆಣ್ಣಿನ ಬದುಕು ವಿಶಿಷ್ಟ ಮತ್ತು ವಿಚಿತ್ರಗಳ ಸುಂದರ ಸಮ್ಮಿಲನ. ರಾತ್ರಿ ಕತ್ತಲು. ಮೈಮನದಲ್ಲೂ ಕೇವಲ ಶೂನ್ಯವನ್ನೇ ತುಂಬುತ್ತಾ ರಮ್ಯಾಳಿಗೆ ಮನೆ ಎಲ್ಲ ಬೆಳಕನ್ನು ಆರಿಸಿ ಕತ್ತಲೆಯಲ್ಲಿ ಗೋಡೆಗೆ ಒರಗಿ ಒಂದು ಕಡೆ ಸುಮ್ಮನೆ ಕುಳಿತಳು ಬಿಟ್ಟಳು. ಪದೇ ಪದೇ ಅಪ್ಪ ಅಮ್ಮನ ನೆನಪು, ಬಾಲ್ಯದ ತುಂಟಾಟಗಳು ಕಣ್ಣೆದುರು ಬರತೊಡಗಿದ್ದವು. ಅದರ ನಡುವೆ ಕಾಲೇಜಿನಲ್ಲಿದ್ದ ತನ್ನ ಹಳೆಯ ಕ್ರಶ್ ಕೂಡ ನೆನಪಾದ. ಅವನನ್ನು ನೆನೆಸಿಕೊಂಡ ತಕ್ಷಣ ಅವಳ ಮುಖದಲ್ಲಿ ಸಣ್ಣದೊಂದು ನಗು ಮಿಂಚಿತ್ತು. ಅವನನ್ನು ಕಂಡ ತಕ್ಷಣ ನಾನು ಎಷ್ಟೇ ಸಿಲ್ಲಿಯಾಗಿ ಬಿಹೇವ್ ಮಾಡುತ್ತಿದ್ದೆ. ಹೀಗೆಲ್ಲ ಹಳೆಯ ನೆನಪಿನಲ್ಲಿ ಮುಳುಗಿದ್ದವಳಿಗೆ ಒಮ್ಮೆಲೆ ಮನೆಯ ಕಿಟಕಿನ ಗಾಜಿನ ಮೇಲೆ ಯಾರೋ ಟಾರ್ಚ್ ಲೈಟ್ ಬೀರಿದ್ದು ಕಂಡಿತು. ಜೊತೆಗೆ ಪಿಸು ಮಾತುಗಳು ಕೇಳಿದ್ದವು. ಮನೆಯಲ್ಲಿ ಯಾರೂ ಇಲ್ವಾ? ಯಾಕೆ ಇಷ್ಟೊತ್ತಲ್ಲಿ ಕತ್ತಲಾಗಿದೆ? ಎಲ್ಲಿ ಹೋಗಿರಬಹುದು? ಅಥವಾ ಇಷ್ಟು ಬೇಗ ನಿದ್ದೆ ಮಾಡಿದ್ದೀರಾ? ಹೀಗೆ ಕೇಳುತ್ತಿದ್ದ ಆ ಗಂಡಸಿನ ಧ್ವನಿಯನ್ನು ಗಮನವಿಟ್ಟು ಕೇಳಿದ ರಮ್ಯಾಳಿಗೆ ಆಪತ್ತು ಹತ್ತಿರವಿದೆ ಎಂದು ತಿಳಿಯಿತು. ನಿಧಾನವಾಗಿ ತನ್ನ ಪಕ್ಕದಲ್ಲೇ ಇರಿಸಿಕೊಂಡಿದ್ದ ಚೂರಿಯನ್ನು ಎತ್ತಿ ಕೈಯಲ್ಲಿ ಹಿಡಿದುಕೊಂಡು ಧ್ವನಿ ಬರುತ್ತಾ ಬೆಕ್ಕಿನಂತೆ ಹೆಜ್ಜೆ ಹಾಕಿದಳು. ತೆರೆದ ಕಿಟಕಿಯ ಬಳಿ ಕಪ್ಪಗಿನ ಆಕೃತಿಯೊಂದು ನಿಂತಿರುವುದು ಕಂಡ ತಕ್ಷಣ ಕಿಂಚಿತ್ತೂ ಶಬ್ದ ಮಾಡದೆ ಚೂರಿಯನ್ನು ಆ ಆಕೃತಿಯ ಕೈಗೆ ಗುರಿ ಇಟ್ಟು
ಬೀಸಿದಳು. ಅಬ್ಬಾ ಎಂದು ನೋವು ತುಂಬಿದ ಧ್ವನಿಯೊಂದು ಕೇಳಿದಾಗ ಕೂಡಲೇ ಪಕ್ಕನೆ ಕಿಟಕಿಯನ್ನು ಮುಚ್ಚಿಬಿಟ್ಟಳು. ಆ ಕಡೆಯ ವ್ಯಕ್ತಿಯ ಕೈಯಿಂದ ರಕ್ತ ಸೋರುತ್ತಿದ್ದರೂ ನೋವಿಗೆ ಶಬ್ದ ಬರದ ಹಾಗೆ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ಅಲ್ಲಿಂದ ಓಡಿದ. ಈ ಬಾರಿ ರಮ್ಯಾಳಿಗೆ ಭಯವಿರಲಿಲ್ಲ. ಬದಲಾಗಿ ಒಂದು ರೀತಿಯ ಧೈರ್ಯ ಅವಳಲ್ಲಿ ಮನೆ ಮಾಡಿತ್ತು. ಇನ್ನು ಯಾರಾದರೂ ಬರುವುದಿದ್ದರೆ ಬನ್ನಿ, ಒಂದು ಕೈ ನೋಡಿಯೇ ಬಿಡೋಣ ಎನ್ನುವ ಛಲ ಅವಳ ಕಣ್ಣಲ್ಲಿತ್ತು. ಇತ್ತ ಚೇತನ್ ತನ್ನ ಟೆಂಟ್ನ ಹೊರಗೆ ಕೊರೆಯುವ ಚಳಿಯನ್ನೂ ಲೆಕ್ಕಿಸದೆ ರಮ್ಯಾಳ ಬಗ್ಗೆ ಯೋಚಿಸುತ್ತಿದ್ದ. ನಾಳೆಯಿಂದ ಕಠಿಣ ತರಬೇತಿ ಶುರುವಾಗಲಿದೆ. ಇದರಲ್ಲಿ ನಾನು ಯಶಸ್ವಿಯಾಗಿ ಪದಕ ಪಡೆದರೆ ಮತ್ತೆ ನನಗೆ ಗೂಢಚಾರನಾಗಿ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ. ನನಗಲ್ಲದಿದ್ದರೂ ರಮ್ಯಾಳನ್ನು ಸುರಕ್ಷಿತವಾಗಿ ಅವಳ ದೇಶಕ್ಕೆ ಕಳುಹಿಸಿಕೊಡುವ ಆ ಮಾತಿಗಾದರೂ ನಾನು ಗೆಲ್ಲಲೇಬೇಕು. ಆದರೆ ಅವಳ ಮನಸ್ಸು ಮಾತ್ರ ಅವಳನ್ನು ಬಿಟ್ಟಿರಲು ನಿನ್ನಿಂದ ಸಾಧ್ಯವೇ? ನಿನ್ನ ಮೊದಲ ಪ್ರೀತಿಯನ್ನು ಮರೆತು ಬದುಕಲು ನಿನ್ನಿಂದ ಆಗುತ್ತಾ ಎಂದು ಪ್ರಶ್ನಿಸುತ್ತಿತ್ತು. ಕೈಯಿಂದ ಸೋರುತ್ತಿರುವ ರಕ್ತವನ್ನು ಬಟ್ಟೆಯಿಂದ ಒರೆಸಿಕೊಂಡ ನೆಲ್ಸನ್ ತಾನೇ ಪ್ರಥಮ ಚಿಕಿತ್ಸೆ ಮಾಡಿಕೊಂಡ. ಎಷ್ಟು ಧೈರ್ಯ ಇವಳಿಗೆ! ನಾನಂದುಕೊಂಡ ಹಾಗೆ ಇವಳು ಮುಗ್ಧೆಯಲ್ಲ, ಬಹಳ ಚಾಣಾಕ್ಷಳು. ಈ ಕಿಡ್ನ್ಯಾಪ್ ಪ್ಲಾನ್ ವರ್ಕ್ ಆಗಲಿಲ್ಲ. ಬೇರೆ ಏನಾದರೂ ಮಾಡಬೇಕು. ಒಟ್ಟಿನಲ್ಲಿ ಅವಳನ್ನು ನನ್ನವಳನ್ನಾಗಿಸಿಕೊಳ್ಳಲೇಬೇಕು. ಆವಾಗಲೇ ನಾನು ಚೇತನ್ನ ಹೆಡೆಮುರಿ ಕಟ್ಟಲು ಸಾಧ್ಯ. ನೋಡುತ್ತಾ ಇರು ಚೇತನ್, ನಿನ್ನನ್ನು ಹೇಗೆ ನಾಶ ಮಾಡುತ್ತೇನೆ ಎಂದು ಹಲ್ಲು ಕಿರಿದ. ಕೈ ನೋವಿಗೆ ನಿದ್ದೆ ಬಾರದೆ ನೆಲ್ಸನ್ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳತೊಡಗಿದ್ದ. ಅನಾಥನಾಗಿದ್ದ ತನ್ನನ್ನು ಚೇತನ್ನ ತಂದೆಯೇ ಪ್ರೀತಿಯಿಂದ ಸಾಕಿದ್ದರು. ಸ್ವಂತ ಅಣ್ಣ ತಮ್ಮಂದಿರಂತೆ ಇದ್ದವರು ದೂರ ಮಾಡಿದ್ದು ವೃತ್ತಿ ಮತ್ಸರ. ಪ್ರತಿ ಬಾರಿಯೂ ಚೇತನ್ ಪದೋನ್ನತಿ ಪಡೆದಾಗ ನೆಲ್ಸನ್ಗೆ ಸಹಿಸಲಾಗುತ್ತಿರಲಿಲ್ಲ. ಅದೇ ಕಾರಣಕ್ಕೆ ಮನೆ ಬಿಟ್ಟು ಬಂದವನು ಚೇತನ್ನ ತಂದೆಗೆ ಅಪಘಾತ ಮಾಡಿಸಿ ಅವರ ಸಾವಿಗೆ ಕಾರಣವಾಗಿದ್ದ. ಅದರ ಫಲವಾಗಿ ಅವರ ದೊಡ್ಡ ಪದವಿ ಇವನಿಗೆ ಲೀಲಾಜಾಲವಾಗಿ ಸಿಕ್ಕಿತ್ತು. ಅಂದಿನಿಂದ ಚೇತನ್ನ ಮೇಲಧಿಕಾರಿಯಾಗಿ ಅವನ ಜೀವನದಲ್ಲಿ ವಿಷ ತುಂಬುವುದೇ ನೆಲ್ಸನ್ನ ಮುಖ್ಯ ಕೆಲಸವಾಗಿತ್ತು. ಲೋಕದಲ್ಲಿ ಕಾರಣವಿಲ್ಲದೆಯೂ ದ್ವೇಷ ಸಾಧಿಸುವ ಇಂತಹ ಕ್ರೂರಿಗಳು ನಮ್ಮ ನಡುವೆಯೂ ಇರಬಹುದು. ಎಚ್ಚರ. ತರಬೇತಿಯ ಮೊದಲನೇ ದಿನ ಸೈನಿಕರಿಗೆ ಬೆಳಗ್ಗೆ 3 ಗಂಟೆಗೆ ಎಚ್ಚರಿಕೆ ಗಂಟೆ ಬಾರಿಸಿತು. ಬೆಟ್ಟದ ಸುತ್ತ 3 ಸುತ್ತು ಓಡಿ ಬರಲು ಆದೇಶಿಸಲಾಗಿತ್ತು. ಕಲ್ಲು ಮುಳ್ಳುಗಳ ನಡುವೆ ಆ ಚಳಿಯಲ್ಲಿ ಓಡುವುದು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಆದರೂ ಛಲಬಿಡದೆ ಚೇತನ್ ಓಡಿ ಮುಗಿಸಿದ. 4 ಗಂಟೆಗೆ ಬಿಸಿ ನೀರು ಮತ್ತು ಬ್ರೆಡ್ ಕೊಟ್ಟು ನಂತರ ಮತ್ತೆ ಎಲ್ಲರನ್ನೂ ಮೈದಾನಕ್ಕೆ ಕರೆಯಲಾಗಿತ್ತು. ಮೊದಲ ದಿನದ ಮುಖ್ಯ ಟಾಸ್ಕ್ ಎಂದರೆ ಗುರಿ ಹಿಡಿಯುವುದು. ದೂರದಲ್ಲಿ ನಿಂತಿರುವ ಸೈನಿಕರ ತಲೆಯ ಮೇಲಿರುವ ಸೇಬು ಹಣ್ಣನ್ನು ಶೂಟ್ ಮಾಡಬೇಕಿತ್ತು. ಗುರಿ ತಪ್ಪಿದರೆ ಕೆಲಸದಿಂದ ವಜಾ ಮಾಡುವುದಾಗಿ ಕಮಾಂಡರ್ ಖಡಕ್ ಎಚ್ಚರಿಕೆ ನೀಡಿದ್ದರು. ಆದರೆ ಚೇತನ್ ಸೇರಿದಂತೆ ಅಲ್ಲಿನ ಯುವಕರಿಗೆ ಇದೆಲ್ಲ ಅಭ್ಯಾಸವಿದೆ. ಕೆಲಸ ಪಟಪಟನೆ ಗುಂಡು ಹಾರಿಸಿ ಸೇಬುಗಳನ್ನು ನುಚ್ಚುನೂರು ಮಾಡಿದ್ದರು. ಕಮಾಂಡರ್ ಮುಖದಲ್ಲಿ ತೃಪ್ತಿಯ ನಗು ಮೂಡಿತ್ತು. ಮಧ್ಯಾಹ್ನದ ಲಘು ಊಟದ ನಂತರ ಮತ್ತೆ ಶಸ್ತ್ರಾಸ್ತ್ರಗಳ ತರಬೇತಿ ನಡೆಯಿತು. ಸಂಜೆ ಪುನಃ ಬೆಟ್ಟದ ಓಟ ಮುಗಿಸಿ ರಾತ್ರಿ ಊಟ ಮಾಡಿ ಮಲಗಲು ಹೋದಾಗ ಚೇತನ್ಗೆ ರಮ್ಯಾಳ ನೆನಪಾಯಿತು. ಹೇಗಿದ್ದಾಳು? ಒಬ್ಬಳೇ ಇರಲು ಅದೆಷ್ಟು ಬೇಸರವಾಗುತ್ತಿದೆಯೋ. ಸಾರಿ ರಮ್ಯಾ, ನನ್ನಿಂದ ನಿನಗೆ ಇಷ್ಟೆಲ್ಲ ತೊಂದರೆಯಾಗುತ್ತಿದೆ ಎಂದು ಮನಸ್ಸಿನಲ್ಲಿಯೇ ಕೊರಗಿದ್ದ. ಅತ್ತ ಕಿಟಕಿಯಿಂದ ಆಕಾಶ ನೋಡುತ್ತಿದ್ದ ರಮ್ಯಾ ಕೂಡ ಅವನನ್ನೇ ನೆನೆಯುತ್ತಿದ್ದಳು. ನೀನೆಲ್ಲೇ ಇರುವುದು ಕಷ್ಟವಾಗುತ್ತಿದೆ ಕೇಡಿ. ಜಗಳವಾಡಲು ಆದರೂ ನೀನು ಬೇಕು ಎನಿಸುತ್ತಿದೆ. ಬೇಗ ಬಂದು ಬಿಡು ಎಂದು ಪಿಸುಗುಟ್ಟಿದಳು. ಮರುದಿನ ಬೆಳಗ್ಗೆ ರಮ್ಯಾಳ ದಿನಚರಿ ಎಂದಿನಂತೆ ಆರಂಭವಾಗಿತ್ತು. ಸ್ನಾನ ಮುಗಿಸಿ ತಿಂಡಿ ತಿಂದು ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿದಳು. ಬಟ್ಟೆ ಒಣಗಿಸಲು ಹೋದ. ನೆನ್ನೆ ನೆಲದ ಮೇಲೆ ಬಿದ್ದಿದ್ದ ರಕ್ತದ ಹನಿಗಳು ಅವಳ ಕಣ್ಣಿಗೆ ಬಿದ್ದವು. ಈ ಊರಿನ ಗಂಡಸರಿಗೆ ಹೆಣ್ಣಿನ ಮೇಲೆ ಗೌರವವೇ ಇಲ್ಲ. ಇನ್ನೊಮ್ಮೆ ಇಂತಹ ನಾಯಿಗಳು ಮನೆ ಹತ್ತಿರ ಬರಲಿ, ಕಣ್ಣಿಗೆ ಮೆಣಸಿನ ಪುಡಿ ಹಾಕುತ್ತೇನೆ ಎಂದು ಸಿಟ್ಟಿನಿಂದ ಅಂದುಕೊಳ್ಳುತ್ತಿದ್ದಾಗಲೇ ಲೀನಾ ಅಲ್ಲಿಗೆ ಬಂದಳು. ಹಾಯ್, ಚೇತನ್ ಎಲ್ಲಿದ್ದಾನೆ ಎಂದು ಕೇಳುತ್ತಾ ಲೀನಾ ನೇರವಾಗಿ ಮನೆಯೊಳಗೆ ನುಗ್ಗಿದಳು. ಅವನು ಹೊರಗೆ ಹೋಗಿದ್ದಾನೆ ಎಂದು ರಮ್ಯಾ ಇಂಗ್ಲಿಷ್ನಲ್ಲಿ ಉತ್ತರಿಸಿದಳು. ಚೇತನ್ ತರಬೇತಿಗೆ ಹೋಗಿರುವ ವಿಷಯ ಲೀನಾಳಿಗೆ ಮೊದಲೇ ತಿಳಿದಿದ್ದರು. ರಮ್ಯಾಳನ್ನು ಕೆಣಕಲೆಂದೇ ಅವಳು ಅಲ್ಲಿಗೆ ಬಂದಿದ್ದಳು. ಲೀನಾ ತನ್ನ ಕುತಂತ್ರದ ಮೊದಲ ಭಾಗವನ್ನು ಶುರು ಮಾಡಿದ್ದಳು. ನಿನಗೊಂದು ವಿಷಯ ಗೊತ್ತಾ? ನಾನು ಮತ್ತು ನನ್ನ ಚೇತನ್ ಬಾಲ್ಯದ ಗೆಳೆಯರು. ಅವನಿಗೆ ನಾನು ಅಂದರೆ ಪ್ರಾಣ. ಕಾಲೇಜಿನಲ್ಲಿದ್ದಾಗ ಅವನೇ ನನಗೆ ಪ್ರಪೋಸ್ ಮಾಡಿದ್ದ. ಒಂದು ವೇಳೆ ಅವನು ಸೈನ್ಯಕ್ಕೆ ಸೇರದಿದ್ದರೆ ಇಷ್ಟೊತ್ತಿಗಾಗಲೇ ನಮ್ಮ ಮದುವೆಯಾಗಿ ನಮಗೊಂದು ಮಗು ಕೂಡ ಇರುತ್ತಿತ್ತು ಎಂದು ಸುಳ್ಳನ್ನೇ ನಾಚುತ್ತಾ ಹೇಳಿದಳು. ಇತ್ತ ರಮ್ಯಾಳಿಗೆ ಇದು ಕೇಳಿ ಮೈಯೆಲ್ಲ ಉರಿದಂತಾಯಿತು. ಈ ಕೇಡಿಗೆ ಇವಳಿಗೂ ಪ್ರಪೋಸ್ ಮಾಡಿದ್ದನ? ನನ್ನ ಹತ್ತಿರ ಮಾತ್ರ ನನ್ನ ಮೊದಲ ಪ್ರೀತಿ ನೀನು
ಎಂದು ಸುಳ್ಳು ಹೇಳಿದ್ದಾನಲ್ಲ, ವಾಪಸ್ ಬರಲಿ, ಅವನಿಗೆ ಇದೆ ಎಂದು ಮನಸ್ಸಿನಲ್ಲಿಯೇ ಶಪಿಸಿದಳು. ನನಗೂ ಈಗಲೂ ಗೊತ್ತು ಅವನ ಮನಸ್ಸಿನಲ್ಲಿ ನಾನೇ ಇರುವುದು ಎಂದು ಲೀನಾ ಮಾತು ಮುಂದುವರೆಸಲು ಹೋದಾಗ ರಮ್ಯಾ ತಡೆದಳು. ಹೌದಾ, ಸರಿ, ಇದನ್ನೆಲ್ಲ ನನ್ನ ಮುಂದೆ ಯಾಕೆ ಹೇಳುತ್ತಿದ್ದೀಯಾ? ಅವನ ಎದುರಿಗೆ ಹೋಗಿ ಹೇಳು. ನನಗೆ ಇದಕ್ಕೆಲ್ಲ ಕೇಳುವಷ್ಟು ಸಮಯವಿಲ್ಲ. ದಯವಿಟ್ಟು ನೀನು ಇಲ್ಲಿಂದ ಹೋಗಬಹುದು ಎಂದು ನೇರವಾಗಿಯೇ ಗದರಿದಳು. ರಮ್ಯಾಳ ಸಿಟ್ಟು ಕಂಡು ನನ್ನ ಪ್ಲಾನ್ ಸಕ್ಸಸ್ ಆಯಿತೆಂದು ಸಂಭ್ರಮಿಸಿದ ಲೀನಾ, ಅಯ್ಯೋ, ಅದಕ್ಕೆ ಯಾಕೆ ಇಷ್ಟು ಕೋಪ? ಸರಿ, ನಾನು ಹೋಗುತ್ತೇನೆ, ಬಾಯ್ ಎಂದು ನಗುತ್ತಾ ಹೊರಟು ಹೋದಳು. ಲೀನಾ ಹೋದ ಮೇಲೂ ಅವಳು ಹೇಳಿದ ಮಾತುಗಳೇ ರಮ್ಯಾಳ ತಲೆಯಲ್ಲಿ ಕೊರೆಯತೊಡಗಿದ್ದವು. ಚೇತನ್ ಮೇಲೆ ಅವಳಿಗೆ ಅನುಮಾನ ಮತ್ತು ಸಿಟ್ಟು ಒಟ್ಟಿಗೆ ಶುರುವಾಗಿತ್ತು. ತರಬೇತಿಯ 2ನೇ ದಿನ ಸೈನಿಕರಿಗೆ ಅತ್ಯಂತ ಕಠಿಣವಾಗಿತ್ತು. ಮುಂಜಾನೆ 4 ಗಂಟೆಗೆ ಎಲ್ಲರನ್ನೂ ಬರಿಮೈಯಲ್ಲಿ ಕುರ್ಚಿಯಲ್ಲಿ ಕೂರಿಸಿ ತಲೆಯ ಮೇಲೆ ಐಸ್ ನೀರನ್ನು ಸುರಿಯಲಾರಂಭಿಸಿದರು. ಕೊರೆಯುವ ಚಳಿಯಲ್ಲಿ ಅಲುಗಾಡದೆ ಕುಳಿತುಕೊಳ್ಳುವುದು ಅಸಾಧ್ಯ ಮಾತು. ಚಳಿಯ ತೀವ್ರತೆಗೆ ತಡೆಯಲಾರದೆ 10 ಸೈನಿಕರು ಎದ್ದುಬಿಟ್ಟರು. ಆದರೆ ಚೇತನ್ ಗಟ್ಟಿ ನಿರ್ಧಾರ ಮಾಡಿದ್ದ. ಮಂಜಿನ ಗಾಳಿ ಮೈಯನ್ನು ಚುಚ್ಚುತ್ತಿದ್ದರು. ರಮ್ಯಾಳನ್ನ ನೆನಪಿಸಿಕೊಳ್ಳುತ್ತಾ 1.5 ಗಂಟೆಗಳ ಕಾಲ ಅಲುಗಾಡದೆ ಕುಳಿತು ಆ ಟಾಸ್ಕ್ನಲ್ಲಿ ವಿಜಯಿಸಿದ್ದ. ತರಬೇತಿಯ 3ನೇ ದಿನ ಉಪವಾಸದ ಪರೀಕ್ಷೆ. 24 ಗಂಟೆಗಳ ಕಾಲ ಅನ್ನ ನೀರಿಲ್ಲದೆ ತರಬೇತಿಯಲ್ಲಿ ಭಾಗವಹಿಸಬೇಕು. ದೇಹ ನಿತ್ರಾಣಗೊಳ್ಳುತ್ತಿದ್ದರೂ ಚೇತನ್ ಛಲ ಬಿಡಲಿಲ್ಲ. ರಮ್ಯಾಳಿಗೆ ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಈ ಪದವಿ ತನಗೆ ಬೇಕೇ ಬೇಕು ಎಂದು ಹಠ ತೊಟ್ಟು ಈ ಟಾಸ್ಕ್ ಅನ್ನು ಕೂಡ ಯಶಸ್ವಿಯಾಗಿ ಮುಗಿಸಿದ್ದ. ಸೈನಿಕರ ಆಯಾಸವನ್ನು ಗಮನಿಸಿದ ಕಮಾಂಡರ್ 4ನೇ ದಿನ ವಿಶ್ರಾಂತಿ ಘೋಷಿಸಿದ್ದರು. ಅದೇ ಸಮಯದಲ್ಲಿ ಕಮಾಂಡರ್ ಚೇತನ್ ಬಳಿ ಬಂದು ಒಂದು ಆಮಿಷ ಒಡ್ಡಿದರು. ನೋಡು ಚೇತನ್, ಸುಮ್ಮನೆ ಹಠ ಮಾಡಬೇಡ. ಡೇವಿಡ್ ಮಗಳು ಲೀಲಾಳನ್ನು ಮದುವೆಯಾಗಿ ನಮ್ಮ ಮನೆಯ ಅಳಿಯನಾಗು. ನಿನಗೆ ಬೇಕಾದರೆ ರಾಜವೈಭೋಗ, ದೊಡ್ಡ ಹುದ್ದೆ ಕೊಡಿಸುತ್ತೇನೆ. ಅಷ್ಟೇ ಅಲ್ಲ, ನಿನ್ನ ಜೊತೆ ಬಂದಿರುವ ಆ ಹುಡುಗಿಯನ್ನು ಸುರಕ್ಷಿತವಾಗಿ ಅವಳ ದೇಶಕ್ಕೆ ಕಳುಹಿಸಿಕೊಡುವ ಜವಾಬ್ದಾರಿ ನನ್ನದು. ಇಂತಹ ಆಫರ್ ಮತ್ತೆ ಸಿಗದು, ಯೋಚಿಸು. ಕಮಾಂಡರ್ ಮತ್ತು ಚೇತನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಿತು. ನನ್ನ ಪ್ರೀತಿಗಿಂತ ರಮ್ಯಾಳ ಭವಿಷ್ಯ ಮುಖ್ಯ. ಅವಳನ್ನು ಕಾಪಾಡಲು ಇವರು ಹೇಳಿದಂತೆ ಕೇಳರೆ ಎಂಬ ಗೊಂದಲದಲ್ಲಿಯೇ ಅವನು ನಿದ್ರೆಗೆ ಜಾರಿದ. 5ನೇ ದಿನ ಅಂತಿಮ ಮತ್ತು ಭೀಕರವಾದ ಟಾಸ್ಕ್ ಆರಂಭವಾಗಿತ್ತು. ಸೈನಿಕರು ಮುಂದಿನ 2 ದಿನಗಳನ್ನು ಪರ್ವತಗಳ ನಡುವೆ ದಟ್ಟ ಕಾಡಿನಲ್ಲಿ ಕಳೆಯಬೇಕು. ಅಲ್ಲಿ ಅಡಗಿರುವ ಅಪಾಯಕಾರಿ ಅಪರಾಧಿಗಳನ್ನು ಕೇವಲ ಒಂದು ಚಾಕುವಿನ ಸಹಾಯದಿಂದ ಹುಡುಕಿ ಕೊಲ್ಲಬೇಕು. ಯಾರು ಜೀವಂತವಾಗಿ ಹಿಂದಿರುಗುತ್ತಾರೋ ಅವರೇ ಅಂತಿಮ ವಿಜೇತರು. ಚೇತನ್ ದೀರ್ಘವಾಗಿ ಉಸಿರೆಳೆದುಕೊಂಡು ಕಾಡಿನತ್ತ ಹೆಜ್ಜೆ ಹಾಕಿದ. ಇತ್ತ ಮನೆಯಲ್ಲಿ ರಮ್ಯಾಳಿಗೆ ಲೀನಾಳ ಕಾಟ ಸಾಕಾಗಿ ಹೋಗಿತ್ತು. ಚೇತನ್ ಬಗ್ಗೆ ಲೀನಾ ಆಡುತ್ತಿದ್ದ ಲಜ್ಜೆಯಿಲ್ಲದ ಮಾತುಗಳು ರಮ್ಯಾಳ ಕೋಪವನ್ನು ಇಮ್ಮಡಿಗೊಳಿಸಿದ್ದವು. ಇದರ ನಡುವೆ ನೆಲ್ಸನ್ ಅವಳನ್ನು ಭೇಟಿಯಾಗಲು ಬಂದಿದ್ದ. ಅವನು ನೇರವಾಗಿ ತನ್ನ ಮನದಿಚ್ಛೆಯನ್ನು ವ್ಯಕ್ತಪಡಿಸಿದ್ದ. ನಾನು ಚೇತನ್ನ ಮೇಲಧಿಕಾರಿ ಮತ್ತು ಸಹೋದರ ಕೂಡ. ಆದರೆ ನಿನ್ನನ್ನು ನೋಡಿದ ದಿನದಿಂದ ನನಗೆ ನಿನ್ನ ಮೇಲೆ ಒಲವಾಗಿದೆ. ನೀನು ನನಗೆ ಬಹಳ ಇಷ್ಟ ಎಂದು ಇಂಗ್ಲಿಷ್ನಲ್ಲಿ ಹೇಳಿದ. ನೆಲ್ಸನ್ನ ಮಾತಿನಿಂದ ರಮ್ಯಾಳಿಗೆ ಅಸಹ್ಯವಾಗಿತ್ತು. ಈ ದೇಶದ ಜನರಿಗೆ ಮದುವೆಯ ಪವಿತ್ರತೆಯ ಬಗ್ಗೆ ಅರಿವೇ ಇಲ್ಲವೇ? ಮದುವೆಯಾದವರನ್ನ ಬೇರೆ ಮಾಡುವುದೇ ಇವರ ಕೆಲಸವಾ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡಳು. ತಕ್ಷಣ ತನ್ನ ಮಾಂಗಲ್ಯ ಸರವನ್ನು ಎತ್ತಿ ಹಿಡಿದು ಅವನ ಕಣ್ಣೆದುರು ತೋರಿಸುತ್ತಾ, ನೋಡು, ಈ ಮಾಂಗಲ್ಯದ ಮಾಲೀಕ ಈ ಜನ್ಮಕ್ಕೆ ಅವನೊಬ್ಬನೇ. ಅದು ನನ್ನ ಚೇತನ್ ಮಾತ್ರ. ಅವನ ಜಾಗಕ್ಕೆ ಬೇರೆ ಯಾರೂ ಬರಲು ಸಾಧ್ಯವಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಮನೆಯಿಂದ ಆಚೆ ಕಳುಹಿಸಿ ಬಾಗಿಲು ಹಾಕಿಕೊಂಡಳು. ಐ ಮಿಸ್ ಯು ಎಂದು ಆಗ ತಾನೇ ಮನೆಯೊಳಗೆ ಬಂದ ಚೇತನ್ನನ್ನು ರಮ್ಯಾ ಗಟ್ಟಿಯಾಗಿ ತಬ್ಬಿಕೊಂಡಳು. ಮಿಸ್ ಯು ಟು ಎಂದು ಚೇತನ್ ಕೂಡ ಅವಳನ್ನು ಅಷ್ಟೇ ಬಿಗಿಯಾಗಿ ಅಪ್ಪಿಕೊಂಡನು. ನೋಡು ರಮ್ಯಾ ಮೆಡಲ್, ನಾನೀಗ ಮತ್ತೆ ಗೂಢಚಾರನಾಗಿ ಆಯ್ಕೆಯಾಗಿದ್ದೇನೆ. ನಾವಿಬ್ಬರು ಮತ್ತೆ ಭಾರತಕ್ಕೆ ಹೋಗುತ್ತಿದ್ದೇವೆ. ನಿನಗೆ ಕೊಟ್ಟಿದ್ದ ಮಾತನ್ನು ನಾನು ಉಳಿಸಿಕೊಂಡಿದ್ದೇನೆ ಎಂದು ಅಪ್ಪಿಗೆಯನ್ನು ಸಡಿಲಗೊಳಿಸಿ ತನ್ನ ಪದಕವನ್ನು ತೋರಿಸಿದನು. ಆದರೆ ರಮ್ಯಾಳ ಗಮನವೆಲ್ಲ ಅವನ ಮೇಲಿದ್ದ ಗಾಯಗಳ ಕಡೆಯೇ ಇತ್ತು. ಮೆಡಲ್ ಆಮೇಲೆ ನೋಡುತ್ತೇನೆ, ಮೊದಲು ಇದಕ್ಕೆ ಉತ್ತರ ಕೊಡಿ. ಏನಿದು ಗಾಯ? ಎದೆಯ ಹತ್ತಿರ ರಕ್ತ ಬರುತ್ತಿದೆ. 1 ನಿಮಿಷ ಇರಿ, ಔಷಧಿ ಹಚ್ಚುತ್ತೇನೆ ಎಂದು ಆತಂಕದಿಂದ ಹತ್ತಿ ಮತ್ತು ಮುಲಾಮನ್ನು ತಂದು ಪ್ರೀತಿಯಿಂದ ಚಿಕಿತ್ಸೆ ಮಾಡಿದಳು. ಚೇತನ್ ತರಬೇತಿಯ ಕರಾಳ ಅನುಭವಗಳನ್ನು ಹಂಚಿಕೊಂಡನು. ತರಬೇತಿ ತುಂಬ ಕಠಿಣವಾಗಿತ್ತು ರಮ್ಯಾ. ಕಣ್ಣೆದುರು ಸೈನಿಕರು ಪ್ರಾಣ ಬಿಟ್ಟರು. ನಾನು ಕೂಡ ಅನಿವಾರ್ಯವಾಗಿ ಅಪರಾಧಿಗಳನ್ನು ಕೊಲ್ಲಲೇಬೇಕಾಯಿತು. ಕೊನೆಗೂ ಗೆದ್ದೆ ಎಂದವನು. ಕಮಾಂಡರ್ ನೀಡಿದ ಮದುವೆಯ ಆಫರ್ ಮತ್ತು ಅದನ್ನು ನಾನು ನಿರಾಕರಿಸಿದ ವಿಷಯವನ್ನೆಲ್ಲ ಹೇಳಿ ಸುಮ್ಮನೆ ಅವಳ ಕಣ್ಣುಗಳನ್ನು ನೋಡತೊಡಗಿದ.
ಎಲ್ಲವನ್ನೂ ಕೇಳಿದ ರಮ್ಯಾಳಿಗೆ ತನ್ನ ಮೇಲಿರುವ ಅವನ ಪ್ರೀತಿಯ ಆಳ ಅರ್ಥವಾಗಿತ್ತು. ಕಣ್ಣುಗಳಲ್ಲೂ ತುಂಬಿ ಬಂದವು. ಅವನ ಹೆಗಲಿಗೆ ಒರಗಿ ಐ ಲವ್ ಯು, ಇದಕ್ಕಿಂತ ಹೆಚ್ಚೇನೂ ಹೇಳಲಾಗುತ್ತಿಲ್ಲ. ನೀನಿಲ್ಲದ ಸಮಯದಲ್ಲಿ ನಿನ್ನ ಮಹತ್ವ ತಿಳಿಯಿತು. ನನ್ನ ಮಾಂಗಲ್ಯಕ್ಕೆ ಬೆಲೆ ಕೊಟ್ಟು ನನ್ನನ್ನು ಹೆಂಡತಿ ಎಂದು ಒಪ್ಪಿಕೊಂಡ ದಿನವೇ ನಾನು ನಿನ್ನನ್ನು ಇಷ್ಟಪಟ್ಟಿದ್ದೆ ಎಂದು ತನ್ನ ಮನದಾಳದ ಪ್ರೇಮವನ್ನು ಹೊರಹಾಕಿದ್ದಳು. ಚೇತನ್ನ ಈ ಮಾತು ಕೇಳಿ ಸ್ವರ್ಗವೇ ಕೈಗೆ ಬಂದಂತಾಗಿತ್ತು. ಅವಳ ಹಣೆಗೆ ಮುತ್ತಿಟ್ಟು ಐ ಲವ್ ಯು ಟು ರಮ್ಯಾ, ಕೊನೆಗೂ ನನ್ನ ಪ್ರೀತಿ ಅರ್ಥವಾಯಿತಲ್ಲ. ಇದಕ್ಕಿಂತ ಸಂತೋಷದ ವಿಷಯ ಬೇರೇನಿಲ್ಲ. ತುಂಬ ಸುಸ್ತಾಗ್ತಿದೆ, ಸ್ನಾನ ಮಾಡಿ ಬರುವೆ ಎಂದು ಸ್ನಾನಕ್ಕೆ ಹೋದನು. ಅತ್ತ ರಮ್ಯಾ ಆ ಪದಕವನ್ನು ನೋಡುತ್ತಾ ಒಂದು ಮೆಡಲ್ಗಾಗಿ ಎಷ್ಟೊಂದು ಪ್ರಾಣಗಳು ಹೋಗಿವೆ. ಇವರ ಬಳಿ ಕರುಣೆಯೇ ಇಲ್ಲ. ಅಬ್ಬಾ ದೇವರೇ, ಆದಷ್ಟು ಬೇಗ ನಮ್ಮ ನಾಡಿಗೆ ನಮ್ಮನ್ನು ಕರೆದುಕೊಂಡು ಹೋಗು ಎಂದು ಬೇಡಿಕೊಂಡಳು. ಜೊತೆಗೆ ನೆಲ್ಸನ್ ಬಂದು ತನಗೆ ತೊಂದರೆ ಕೊಟ್ಟ ವಿಷಯವನ್ನು ಚೇತನ್ಗೆ ಹೇಳಬೇಕೆಂದು ನಿರ್ಧರಿಸಿದ್ದಳು. ಅಷ್ಟರಲ್ಲಿ ಬಾಗಿಲ ಬಳಿ ಲೀನಾ ಬರುತ್ತಿರುವುದನ್ನು ಕಂಡಿತು. ರಮ್ಯಾ ತಟ್ಟನೆ ಬಾಗಿಲು ಮುಚ್ಚಿ ಚಿಲಕ ಹಾಕಿದಳು. ವಿಷಯ ತಿಳಿದ ತಕ್ಷಣ ಇಲ್ಲಿಗೆ ಬಂದಿದ್ದಾಳೆ ತಲೆ ತಿನ್ನಲು, ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದುಕೊಳ್ಳುತ್ತಿದ್ದಾಗ ಸ್ನಾನ ಮುಗಿಸಿ ಬಂದ ಚೇತನ್ ರಮ್ಯಾ ಯಾರೋ ಬಂದಿದ್ದಾರೆ ನೋಡು ಎಂದನು. ನಾನಿವತ್ತು ಬಾಗಿಲು ತೆಗೆಯೋದಿಲ್ಲ ಎಂದು ರಮ್ಯಾ ಹಠ ಹಿಡಿದಳು. ಅಯ್ಯೋ, ಯಾಕಷ್ಟು ಕೋಪ? ನಾನೇ ತೆಗೆಯುತ್ತೇನೆ ಬಿಡು, ಬಹುಶಃ ಇಲಾಖೆಯವರು ಇರಬಹುದು ಎನ್ನುತ್ತಾ ಚೇತನ್ ಟವೆಲ್ ಸುತ್ತಿಕೊಂಡು ಬಾಗಿಲತ್ತ ಬಂದನು. ರಮ್ಯಾ ಅವನ ಕೈ ಹಿಡಿದು ಬೇಡವೆಂದು ತಡೆದರೂ ಅವನು ಬಾಗಿಲು ತೆರೆದನು. ಆದರೆ ಅವನು ಹೊರಗೆ ನೋಡಿದ ಮೊದಲೇ ರಮ್ಯಾ ಅವನ ಮುಖವನ್ನು ತನ್ನೆಡೆಗೆ ತಿರುಗಿಸಿ ಅವನ ತುಟಿಗಳಿಗೆ ಮುತ್ತಿಟ್ಟಳು. ಚೇತನ್ಗೆ ಒಂದು ಕ್ಷಣ ಶಾಕ್ ಆದರೂ ಅವಳನ್ನು ಪ್ರೀತಿಯಿಂದ ತನ್ನೆಡೆಗೆ ಸೆಳೆದುಕೊಂಡನು. ಲೀನಾಳ ಸ್ಥಿತಿ ಖುಷಿಯಿಂದ ಚೇತನ್ನನ್ನು ಕಾಣಲು ಬಂದಿದ್ದ ಲೀನಾ ಬಾಗಿಲು ತೆರೆದು ಕಂಡ ಈ ದೃಶ್ಯಕ್ಕೆ ಕಂಗಾಲಾಗಿ ನಿಂತು ಬಿಟ್ಟಳು. ಅವಳ ಕನಸುಗಳೆಲ್ಲ ಗಾಜಿನಂತೆ ಒಡೆದು ಹೋದವು. ತಾನು ಪ್ರೀತಿಸಿದ ವ್ಯಕ್ತಿ ಇನ್ನೊಬ್ಬಳ ಜೊತೆ ಇಷ್ಟೊಂದು ಆಪ್ತವಾಗಿರುವುದನ್ನು ಕಂಡು ಅವಳ ಹೃದಯ ಚೂರಾಗಿತ್ತು. ಕೋಪ, ಹತಾಶೆ ಮತ್ತು ಅವಮಾನ ಅವಳನ್ನು ಏಕಕಾಲಕ್ಕೆ ಆವರಿಸಿದವು. ಬಹುಶಃ ಇನ್ಮುಂದೆ ಅವಳು ಸೇಡಿನ ಅಕ್ಕಿ ಆಗಬಹುದು ಅಥವಾ ಅಲ್ಲಿಂದ ಓಡಿ ಹೋಗಬಹುದು. ಲೀನಾಳ ಕಣ್ಣುಗಳಲ್ಲಿ ಆನಂದ ಭಾಷ್ಮವಲ್ಲ, ಹೃದಯ ಹಿಂಡುವ ನೋವಿನ ಕಣ್ಣೀರು ತುಂಬಿತ್ತು. ಯಾವುದೋ ಮಾಯಾ ಲೋಕದಲ್ಲಿ ತೇಲುತ್ತಿದ್ದ ಚೇತನ್ ಮತ್ತೆ ಈ ಭೂಲೋಕಕ್ಕೆ ಮರಳಿದ. ರಮ್ಯಾ ನಾಚಿಕೆಯಿಂದ ಓಡಿ ಮನೆಯೊಳಗೆ ಹೋದಳು. ಅವಳ ಆ ಮುಗ್ಧ ನಾಚಿಕೆಯನ್ನು ಕಂಡು ಚೇತನ್ ಮುಖದಲ್ಲಿ ನಸುನಗು ಮೂಡಿತ್ತು. ಚೇತನ್ ತನ್ನ ಕಡೆ ನೋಡುವ ಮೊದಲೇ ಲೀನಾ ಕಣ್ಣೀರು ಒರೆಸಿಕೊಂಡು ಹಾಯ್ ಎಂದಳು. ಹಾಯ್ ಲೀನಾ, ಹೇಗಿದ್ದೀಯಾ? ಅಪ್ಪ ಅಮ್ಮ ಕ್ಷೇಮವೇ ಎಂದು ಚೇತನ್ ವಿಚಾರಿಸಿದ. ಹೌದು, ಎಲ್ಲರೂ ಕ್ಷೇಮ. ಅಪ್ಪ ನಿನ್ನನ್ನು ಮನೆಗೆ ಕರೆದುಕೊಂಡು ಬಾ ಎಂದು ಹೇಳಿದ್ದಾರೆ, ಅದಕ್ಕೆ ಬಂದೆ ಎಂದಳು ಲೀನಾ. ಯಾಕೆ ಕರೆದಿರಬಹುದು ಎಂಬ ಆಲೋಚನೆಯಲ್ಲಿ ಸರಿ, ನೀನು ಹೊರಡು, ನಾನು ಸ್ವಲ್ಪ ಸಮಯದ ನಂತರ ಬರುತ್ತೇನೆ ಎಂದು ಚೇತನ್ ಹೇಳಿದಾಗ ಲೀನಾ ಅಲ್ಲಿಂದ ತನ್ನ ಮನೆಯತ್ತ ನಡೆದಳು. ಹೋಗುವ ಹಾದಿಯಲ್ಲಿ ಲೀನಾಳ ಮನಸ್ಸು ಸಂಘರ್ಷಕ್ಕೀಡಾಗಿತ್ತು. ನನ್ನ ಪ್ರೀತಿ ನನಗೆ ಸಿಗದು. ಚೇತನ್ ನನ್ನನ್ನು ಯಾವತ್ತೂ ಇಷ್ಟಪಟ್ಟಿಲ್ಲ. ನನ್ನನ್ನು ನೋಡುವ ದೃಷ್ಟಿಯಲ್ಲಿ ಆ ಪ್ರೀತಿ ಯಾವತ್ತೂ ಇರಲಿಲ್ಲ. ಒತ್ತಾಯದಿಂದ ನಾನು ಅವನನ್ನು ಮದುವೆಯಾದರೂ ಅವನು ಕೇವಲ ಯಂತ್ರದಂತೆ ನನ್ನ ಜೊತೆ ಇರಬಹುದೇ ಹೊರತು ಎಂದಿಗೂ ನನ್ನವನಾಗಲಾರ. ಪ್ರೀತಿ ಇಬ್ಬರ ನಡುವೆ ಇರಬೇಕು, ಕೇವಲ ಒಂದು ಕಡೆಯಿಂದ ಸಕ್ಸಸ್ ಆಗುವುದಿಲ್ಲ. ಹೆಣ್ಣಿಗೆ ಹೆಣ್ಣೆ ಶತ್ರು ಎಂದು ನಾನ್ಯಾಕೆ ಸಾಬೀತುಪಡಿಸಬೇಕು? ಇದು ಕೇವಲ ಆಕರ್ಷಣೆ ಅಷ್ಟೇ. ಹೀಗೆ ಲೀನಾ ತನ್ನೊಳಗೆ ಸರಿ ತಪ್ಪುಗಳ ಲೆಕ್ಕಾಚಾರ ಹಾಕುತ್ತಿದ್ದಾಗ ನೆಲ್ಸನ್ ಅವಳನ್ನು ಅಡ್ಡಗಟ್ಟಿದ್ದ. ಓ, ಏನು ಯೋಚನೆ ಮಾಡ್ತಾ ಇದ್ದೀಯಾ ಎಂದು ನೆಲ್ಸನ್ ಕೇಳಿದಾಗ ಲೀನಾ ದಂಗಾದಳು. ಏನಿಲ್ಲ ಎಂದು ತಪ್ಪಿಸಿಕೊಳ್ಳಲು ನೋಡಿದಳು. ಚೇತನ್ ಮದುವೆ ವಿಷಯ ಏನಾಯಿತು? ಅವನನ್ನು ಬಿಟ್ಟು ಇವನು ನಿನ್ನ ಬಳಿ ಬರುವುದು ಅನುಮಾನ. ಆದರೆ ನನ್ನ ಬಳಿ ಒಂದು ಐಡಿಯಾ ಇದೆ, ನಿನಗೆ ಓಕೆ ಅಂದರೆ ಹೇಳು ಎಂದ ನೆಲ್ಸನ್ ಅವಳ ಕಿವಿಯಲ್ಲಿ ತನ್ನ ಕುತಂತ್ರ ಪ್ಲಾನನ್ನು ವಿವರಿಸಿದ. ಆ ಸಂಭಾಷಣೆ ಸದ್ಯಕ್ಕೆ ಗುಪ್ತವಾಗಿರಲಿ. ಇದು ಸಕ್ಸಸ್ ಆಗುತ್ತಾ ಎಂದು ಲೀನಾ ಸಂಶಯದಿಂದ ಕೇಳಿದಾಗ ಖಂಡಿತ ಆಗುತ್ತದೆ, ನೀನು ಸ್ವಲ್ಪ ನೈಜವಾಗಿ ನಟಿಸಬೇಕು ಅಷ್ಟೇ ಎಂದನು ನೆಲ್ಸನ್. ಸರಿ, ನೋಡೋಣ ಎಂದು ಲೀನಾ ಮನೆಗೆ ಹೋದಳು. ಇತ್ತ ಮನೆಯಲ್ಲಿ ಚೇತನ್ ನೀಟಾಗಿ ಡ್ರೆಸ್ ಮಾಡಿಕೊಂಡು ಕನ್ನಡಿ ನೋಡುತ್ತಿದ್ದರೆ ರಮ್ಯಾ ಅವನನ್ನು ರೆಪ್ಪೆ ಹೊಡೆಯದಂತೆ ನೋಡುತ್ತಿದ್ದಳು. ಎಲ್ಲಿಗೂ ಹೋಗುವುದು ಬೇಡ, ಮನೆಯಲ್ಲೇ ಇರು ಎಂದು ಈಗಲೂ ಹೇಳುತ್ತಿದ್ದೇನೆ. ನೀನು ಹೋದರೆ ಮುಂದಿನ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ರಮ್ಯಾ ಗದರಿಸಿದಳು. ಏನೋ ಮುಖ್ಯ ವಿಷಯ ಇರಬಹುದು ರಮ್ಯಾ, ಅವರಿಗೆಲ್ಲ ಒಂದು ಸತ್ಯ ತಿಳಿಸಿ ಬರುತ್ತೇನೆ. ಹೀಗೆ ಹೋಗಿ ಹಾಗೆ ಬರುವೆ, ಬಂದ ಮೇಲೆ ಜೊತೆಯಾಗಿ ಊಟ ಮಾಡೋಣ ಎಂದು ಅವಳ ಕೆನ್ನೆಯನ್ನು ಪ್ರೀತಿಯಿಂದ ಹಿಂಡಿದ ಚೇತನ್ ಬೇಗ ಬರುತ್ತೇನೆ ಎಂದು ಲೀನಾಳ ಮನೆ ಕರಡೆ ಹೊರಟನು.
ನೀವು ಎಷ್ಟು ಸಲ ಕೇಳಿದರೂ ನನ್ನ ಅಭಿಪ್ರಾಯ ಒಂದೇ. ನನಗೆ ಈಗಾಗಲೇ ಮದುವೆಯಾಗಿದೆ. ನನ್ನ ಹೆಂಡತಿಯನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಲೀನಾಳನ್ನು ನಾನು ಕೇವಲ ಒಬ್ಬ ಗೆಳತಿಯಂತೆ ನೋಡಿದ್ದೇನೆ ಅಷ್ಟೇ. ಇಷ್ಟು ಸಾಕಲ್ಲ ನನ್ನ ನಿರ್ಧಾರ. ಲೀನಾ ಒಳ್ಳೆಯ ಹುಡುಗಿ. ಅವಳಿಗೆ ಬೇರೆ ಯಾವುದಾದರೂ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿ. ನಾನಿನ್ನು ಹೊರಡುತ್ತೇನೆ ಎಂದು ಚೇತನ್ ಖಡಾಖಂಡಿತವಾಗಿ ಹೇಳಿ ಡೇವಿಡ್ ಅವರ ಮನೆಯಿಂದ ಹೊರಬಂದನು. ಹೀಗೇನು ಮಾಡುವುದು ಎಂಬಂತೆ ಮಗಳ ಮುಖ ನೋಡಿದ ಹೆತ್ತವರಿಗೆ ಲೀನಾ ಅಚ್ಚರಿಯ ಉತ್ತರ ನೀಡಿದಳು. ಒತ್ತಾಯದಿಂದ ಮದುವೆಯಾಗಿ ಸಂಸಾರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಸುಮ್ಮನೆ ಅವನನ್ನು ಅವನಿಷ್ಟಕ್ಕೆ ಬಿಟ್ಟುಬಿಡಿ ಎಂದು ಹೇಳಿ ತನ್ನ ಕೋಣೆಯೊಳಗೆ ಸೇರಿಕೊಂಡಳು. ಅವಳ ಈ ಬದಲಾವಣೆ ಹೆತ್ತವರಿಗೆ ಆಶ್ಚರ್ಯ ತಂದಿತ್ತು. ಇತ್ತ ಲೀನಾಳ ಸಹಾಯ ಪಡೆದು ರಮ್ಯಾಳನ್ನು ಅವಳನ್ನಾಗಿ ಮಾಡಿಕೊಳ್ಳಬೇಕೆಂದು ಸಂಚು ಹೂಡಿದ್ದ ನೆಲ್ಸನ್ಗೆ ಎಲ್ಲ ಪ್ಲಾನ್ ಉಲ್ಟಾ ಹೊಡೆಯುತ್ತಿರುವುದು ಇನ್ನೂ ತಿಳಿದಿರಲಿಲ್ಲ. ಚೇತನ್ಗೆ ಮತ್ತೆ ಗೂಢಚಾರಿಕೆ ಕೆಲಸ ಸಿಕ್ಕಿದೆ ಎಂಬ ವಿಷಯವೂ ಅವನಿಗೆ ಗೊತ್ತಿರಲಿಲ್ಲ. ತಾನಿನ್ನೂ ಅವನ ಮೇಲಧಿಕಾರಿ ಎಂದೇ ಅಹಂಕಾರದಲ್ಲಿದ್ದ ನೆಲ್ಸನ್ಗೆ ಕರ್ಮ ರಿಟರ್ನ್ಸ್ ಎನ್ನುವ ಕಾಲ ಹತ್ತಿರವಾಗುತ್ತಿತ್ತು. ಮನೆಗೂ ಹೋಗುವ ಮುನ್ನೆ ಚೇತನ್ ತನ್ನ ಹಳೆಯ ಮಿತ್ರನನ್ನು ಭೇಟಿಯಾದ. 2 ದಿನದೊಳಗೆ ಪಾಸ್ಪೋರ್ಟ್ ಮತ್ತು ವೀಸಾ ಸಿದ್ಧವಾಗಬೇಕು. ಹಣ ಎಷ್ಟಾದರೂ ಪರವಾಗಿಲ್ಲ, ಆದರೆ ಈ ವಿಷಯ ಯಾರಿಗೂ ತಿಳಿಯಬಾರದು. ನಿನ್ನನ್ನೇ ನಂಬಿದ್ದೇನೆ ಮಿತ್ರ ಎಂದರು. ಖಂಡಿತವಾಗಿಯೂ ಮಾಡುತ್ತೇನೆ ಚೇತನ್. ನನ್ನ ಪ್ರಾಣ ಕಾಪಾಡಿದ ನಿನಗೆ ಸಹಾಯ ಮಾಡದೆ ಇನ್ಯಾರಿಗೆ ಮಾಡಲಿ ಎಂದು ಗೆಳೆಯ ಭರವಸೆ ನೀಡಿದಾಗ ಚೇತನ್ನ ಮನಸ್ಸು ಹಗುರಾಗಿತ್ತು. ರಾತ್ರಿ ಆಕಾಶದ ನಕ್ಷತ್ರಗಳನ್ನು ನೋಡುತ್ತಾ ಕುಳಿತಿದ್ದ ಚೇತನ್ ಬಳಿ ಬಂದು ಕುಳಿತಳು ರಮ್ಯಾ. ಏನು ಆಲೋಚನೆ ಎಂದು ಕೇಳಿದಳು. ಚೇತನ್ ನಿಟ್ಟುಸಿರು ಬಿಟ್ಟು, ಏನಿಲ್ಲ ರಮ್ಯಾ, ಅಂತೂ ನಿನ್ನ ಆಸೆ ಈಡೇರುವ ಸಮಯ ಬಂದಿದೆ. ಆದರೆ ಅದಕ್ಕೂ ಮೊದಲು ನಿನ್ನಲ್ಲಿ ಕ್ಷಮೆ ಕೇಳಬೇಕು. ನನ್ನಿಂದಾಗಿ ನೀನು ಬಹಳ ಕಷ್ಟಪಟ್ಟೆ. ನಿನ್ನ ಪ್ರೀತಿಗೆ ನಾನು ಅರ್ಹನಲ್ಲ ಎನಿಸುತ್ತಿದೆ ಎಂದು ಬೇಸರದಿಂದ ನುಡಿದನು. ರಮ್ಯಾ ಅವನನ್ನು ನೋಡಿ ಮುದ್ದಾಗಿ ನಕ್ಕಳು. ಆದದ್ದೆಲ್ಲ ಆಗಿ ಹೋಯಿತು ಚೇತನ್. ಹೇಗೂ ನಾವು ವಾಪಸ್ ಹೋಗುತ್ತಿದ್ದೇವಲ್ಲ, ಇನ್ನೇಕೆ ಬೇಸರ? ಪ್ರೀತಿ ಎನ್ನುವುದು ಒಮ್ಮೆ ಹುಟ್ಟಿದ ಮೇಲೆ ಹೋಗು ಅಂದ ತಕ್ಷಣ ಹೋಗುವುದಿಲ್ಲ. ಪ್ರೀತಿಸಿದ ವ್ಯಕ್ತಿ ದೂರವಾಗಬಹುದು, ಆದರೆ ಪ್ರೀತಿ ಮನಸ್ಸಿನಲ್ಲಿ ಭದ್ರವಾಗಿರುತ್ತದೆ. ಎಲ್ಲರೂ ಹೆಣ್ಣು ಮಕ್ಕಳು ಮೋಸ ಮಾಡುತ್ತಾರೆ ಎನ್ನುತ್ತಾರೆ, ಆದರೆ ನಿಜವಾದ ಪ್ರೀತಿ ಎಂತಹ ಕಷ್ಟದಲ್ಲೂ ಜೊತೆಯಾಗಿ ನಿಲ್ಲುತ್ತದೆ. ಈಗ ನಿನಗೆ ನಿಜವಾಗಿಯೂ ಕ್ಷಮೆ ಕೇಳಬೇಕು ಎನಿಸಿದರೆ ನನ್ನನ್ನು ಮೈಸೂರಿಗೆ ಕರೆದುಕೊಂಡು ಹೋಗಿ ಮೈಸೂರು ಪಾಕ್ ಕೊಡಿಸು. ಆಗ ನಿನ್ನ ಸಾರಿ ಎಲ್ಲವನ್ನೂ ಮನ್ನಿಸುತ್ತೇನೆ ಎಂದವಳನ್ನು ಚೇತನ್ ಪ್ರೀತಿಯಿಂದ ನೋಡಿದನು. ಅತ್ತ ಕಚೇರಿಯಲ್ಲಿ ನೆಲ್ಸನ್ ಫೋನ್ನಲ್ಲಿ ಮಾತನಾಡುತ್ತಾ ಉಗ್ರ ಕೋಪ ತಾಂಡವವಾಡುತ್ತಿದ್ದನು. ಹೆಲೋ ಸರ್. ಹೌದಾ, ನಿಜಾನಾ? ಇಲ್ಲ ಸರ್, ಹಾಗೆ ಆಗಲು ನಾನು ಬಿಡುವುದಿಲ್ಲ. ಈಗಲೇ ನೋಟಿಸ್ ನೀಡುತ್ತೇನೆ ಎಂದು ಕರೆ ಕಟ್ ಮಾಡಿದನು. ಅಲ್ಲಿ ಮೇಲೆ ಅಪ್ಪನಿಗೆ ಬೇಜಾರಾಗಿರಬೇಕು. ಆ ಬೇಜಾರು ಹೋಗಲು ಇಲ್ಲಿರುವ ಮಗನನ್ನು ಮೇಲೆ ಕಳುಹಿಸಿದರೆ ಎಲ್ಲ ಸರಿಯಾಗುತ್ತದೆ. ಚೇತನ್, ನಿನ್ನ ಕತೆಗೆ ಇಂದು ತಿಲಾಂಜಲಿ ಇಟ್ಟು ಬಿಡುತ್ತೇನೆ ಎಂದು ಟೇಬಲ್ ಮೇಲಿದ್ದ ರಿವಾಲ್ವರ್ ಕೈಗೆತ್ತಿಕೊಂಡು ಕುರೂರಿಯಂತೆ ನಕ್ಕನು ನೆಲ್ಸನ್. ಎಂದಿನಂತೆ ಬೇಗ ಎದ್ದ ಚೇತನ್ ತನ್ನ ಕೆಲಸಕ್ಕೆ ತೆರಳಿದ. ಇಂದು ಅವನಿಗೆ ಪ್ರಮೋಷನ್ ಲೆಟರ್ ನೀಡಿದ ಕಮಾಂಡರ್. ನಾಳೆ ಇಲ್ಲಿಂದ ಹೊರಡು. ನೀನು ಆಪರೇಷನ್ ಮುಗಿಸಿ ಮತ್ತೆ ಬಂದು ಸೇರು. ಆಲ್ ದ ಬೆಸ್ಟ್ ಎಂದು ಹಾರೈಸಿದರು. ಚೇತನ್ ಕೃತಜ್ಞತೆ ಸಲ್ಲಿಸಿದನು. ಆದರೆ ಅಲ್ಲಿಯೇ ಇದ್ದ ನೆಲ್ಸನ್ ಮಾತ್ರ ಅವನನ್ನು ದ್ವೇಷದಿಂದ ನೋಡುತ್ತಿದ್ದನು. ಕಮಾಂಡರ್ ಹೊರ ಹೋದ ತಕ್ಷಣ ನೆಲ್ಸನ್ ಚೇತನ್ನನ್ನು ಕೆಣಕಿದ. ನೀನು ದೂರ ಹೋಗುತ್ತಿರುವುದು ಒಳ್ಳೆಯದೇ ಆಯಿತು. ಹೋದವನು ಮತ್ತೆ ಬರಬೇಡ. ನಿನ್ನ ಹೆಂಡತಿಯ ಬಗ್ಗೆ ಚಿಂತಿಸಬೇಡ. ಅವಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುವೆ. ಅವನ ಮಾತು ಮುಗಿಯುವ ಮೊದಲೇ ಚೇತನ್ ಅವನ ಕಾಲರ್ ಹಿಡಿದು ನೆಲಕ್ಕೆ ಅಪ್ಪಳಿಸಿ ಮುಖ ಪಂಚರ್ ಆಗುವಂತೆ ಸರಿಯಾಗಿ ಬಾರಿಸಿದನು. ರಾಸ್ಕಲ್, ಇನ್ನೊಮ್ಮೆ ಇಂತಹ ಮಾತುಗಳು ಬಂದರೆ ನಿನ್ನ ಕುತ್ತಿಗೆಯನ್ನು ಸೀಳಿಬಿಡುವೆ ಎಂದು ಎಚ್ಚರಿಕೆ ನೀಡಿದನು. ಚೇತನ್ ಹೊರ ನಡೆದನು. ಅವಮಾನ ಮತ್ತು ನೋವಿನಿಂದ ನರಳಿದ ನೆಲ್ಸನ್, ನಾಳೆಯೊಳಗೆ ನಿನ್ನ ಉಸಿರು ನಿಲ್ಲಿಸದಿದ್ದರೆ ನನ್ನ ಹೆಸರು ನೆಲ್ಸನ್ ಅಲ್ಲ ಎಂದು ಶಪಥ ಮಾಡಿದನು. ಮನೆಗೆ ಹೋಗುವ ಮುನ್ನ ಚೇತನ್ ತನ್ನ ಗೆಳೆಯನನ್ನು ಭೇಟಿಯಾದ. ಗೆಳೆಯ ಪೇಪರ್ಗಳನ್ನು ನೀಡುತ್ತಾ, ನೆಲ್ಸನ್ ನಿನ್ನ ಹಿಂದೆ ಬಿದ್ದಿದ್ದಾನೆ, ಜಾಗ್ರತೆ ಎಂದು ಎಚ್ಚರಿಸಿದ. ಚೇತನ್ನ ಕಣ್ಣುಗಳು ಸೇಡು ತುಂಬಿತು. ನೆಲ್ಸನ್ನ ವಿಷಯ ಬಿಡು, ಈ ಬಾರಿ ಅವನ ಹೆಣ ಉಳಿಸಿಯೇ ಹೋಗುವೆ ಎಂದು ನಿರ್ಧರಿಸಿದ್ದೇನೆ. ಅವನ ಚಿತ್ತ ನೆಲ್ಸನ್ನ ಅಂತ್ಯದ ಕಡೆಗಿತ್ತು. ರಾತ್ರಿ 9 ಗಂಟೆಯ ಪ್ರಯಾಣಕ್ಕೆ ರಮ್ಯಾ ಎಲ್ಲ ಸಿದ್ಧತೆ ಮಾಡಿಕೊಂಡು ಕಾಯುತ್ತಿದ್ದಳು. 8:30 ಆದರೂ ಚೇತನ್ ಬರದಿದ್ದಾಗ ಗಾಬರಿಯಿಂದ ಗೇಟ್ ಬಳಿ ನಿಂತಳು. ದೂರದಲ್ಲಿ ಬೈಕ್ ಬೆಳಕು ಕಂಡಾಗ ಅವಳಿಗೆ ನಿರಾಳವಾಗಿತ್ತು. ಚೇತನ್ ಗಡಿಬಿಡಿಯಲ್ಲಿ ಬಂದು ಬೇಗ ಬ್ಯಾಗ್ ತೆಗೆದುಕೊಂಡು ಬಾ ಎಂದು ಅವಸರಿಸಿದನು. ರಮ್ಯಾ ಮನೆಯನ್ನು ಕೊನೆಯ ಬಾರಿ ಕಣ್ತುಂಬಿಕೊಂಡು ಬೈಕ್ ಏರಿದಳು. ಬೈಕ್ ವೇಗವಾಗಿ ನಗರದತ್ತ ಸಾಗಿತ್ತು. ಮೊದಲ ಬಾರಿಗೆ ನಗರದ ಭವ್ಯತೆಯನ್ನು ನೋಡಿದ ರಮ್ಯಾ ಬೆರಗಾದಳು. ಗಗನಚುಂಬಿ ಕಟ್ಟಡಗಳು, ಜಗಮಗಿಸುವ ಬೆಳಕಿನ ನಡುವೆ ಒಂದು ಕ್ಷಣ ಮೈಮರೆತಳು. ಅಷ್ಟರಲ್ಲಿ ಹಿಂದಿನಿಂದ ಗುಂಡು ಹಾರುವ ಶಬ್ದ ಕೇಳಿಸಿತು. ಗಾಬರಿಯಿಂದ ರಮ್ಯಾಳನ್ನು ಕಂಡು ಚೇತನ್ ನಕ್ಕನು. ಈಗ ಮ್ಯಾಜಿಕ್
ನೋಡು ಎಂದು 1 2 3 ಭೂಮ್ ಎಂದನು. ಅವರ ಹಿಂದೆ ಹಿಂಬಾಲಿಸುತ್ತಿದ್ದ ಗಾಡಿ ಕ್ಷಣಾರ್ಧದಲ್ಲಿ ಸ್ಫೋಟಗೊಂಡು ಬೆಂಕಿಯ ಉಂಡೆಯಾಯಿತು. ಏರ್ಪೋರ್ಟ್ ತಲುಪಿದ ಚೇತನ್ ರಮ್ಯಾಳಿಗೆ ಮಾಸ್ಕ್ ಮತ್ತು ಹ್ಯಾಟ್ ಹಾಕಿ ಚೆಕ್ಕಿಂಗ್ ಕಡೆ ಓಡಿದನು. ಪೂರ್ವ ನಿಯೋಜಿತ ಪ್ಲಾನ್ನಂತೆ ಸಿಬ್ಬಂದಿಗಳು ಅವರನ್ನು ಬೇಗನೆ ವಿಮಾನದತ್ತ ಕರೆದೊಯ್ದರು. ವಿಮಾನದ ಸೀಟ್ನಲ್ಲಿ ಕುಳಿತ ಮೇಲಷ್ಟೇ ಇಬ್ಬರಿಗೂ ಜೀವ ಬಂದಂತಾಗಿತ್ತು. ರಮ್ಯಾ ಸುಮ್ಮನೆ ಚೇತನ್ನ ಭುಜಕ್ಕೆ ಒರಗಿ ಕಣ್ಣು ಮುಚ್ಚಿದ್ದಳು. 100 ಏರಿಳಿತಗಳ ನಂತರ ಚೇತನ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ರಮ್ಯಾ ತನ್ನ ಬದುಕಿನಲ್ಲಿ ಬಂದಿರುವ ಅವನಿಗೆ ದೊಡ್ಡ ಸಂತೋಷ ತಂದಿತ್ತು. ವಿಮಾನ ಆಕಾಶಕ್ಕೆ ಹಾರಿದಾಗ ಚೇತನ್ನ ಮುಖದಲ್ಲಿ ತೃಪ್ತಿ ಇತ್ತು. ಆ ಕ್ರೂರಿ ನೆಲ್ಸನ್ನನ್ನು ವಧಿಸಿದ ಸಂತೃಪ್ತಿ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಮುಂದೇನಾಗುತ್ತದೆ ಎನ್ನುವುದನ್ನು ಕುತೂಹಲದಿಂದ ಕಾಯ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಜೊತೆಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ.